ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರೇಖಾ ಡೈರೀಸ್. ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯ ದಿನದ ಶುಭಾಶಯಗಳು. ಅಕ್ಷಯ ತೃತೀಯ ಅಂದರೆ ಚಿನ್ನ ಖರೀದಿ, ವಸ್ತು ಖರೀದಿ, ಹೊಸ ಬಟ್ಟೆ ಖರೀದಿ, ಶುಭ ಕಾರ್ಯ, ಹೀಗೆ ಇದಲ್ಲದೆ ಕೂಡ ಅವತ್ತಿನ ದಿನ ಬೀಳುವಂಥ ಕನಸುಗಳು ಕೂಡ ಅಷ್ಟೇ ಅದೃಷ್ಟವನ್ನು ನಿಮಗೆ ತಂದುಕೊಡುತ್ತೆ. ಅಕ್ಷಯ ತೃತೀಯ ದಿನ ಬೀಳೋ ಕನಸುಗಳಿಗೆ ಸ್ವಪ್ನಶಾಸ್ತ್ರದಲ್ಲಿ ವಿಶೇಷವಾದ ಅರ್ಥ ಇದೆ. ಈ ದಿನ ಚಿನ್ನ, ಬೆಳ್ಳಿ, ಲಕ್ಷ್ಮಿ, ಕುಬೇರ, ಶುದ್ಧವಾದ ನೀರು, ಹೂವು, ಸೂರ್ಯನಂಥ ಪ್ರಕೃತಿಯ ಸಂಕೇತಗಳನ್ನ ಕನಸಿನಲ್ಲಿ ಕಂಡ್ರೆ ಅದು ಅಪಾರ ಸಂಪತ್ತು, ಸುಖ ಮತ್ತು ಅದೃಷ್ಟವನ್ನು ಸೂಚಿಸುತ್ತೆ. ನಿಮ್ಮ ಜೀವನದಲ್ಲಿ ಧನಲಾಭ, ಯಶಸ್ಸು ಹಾಗೂ ಸಮೃದ್ಧಿ ನೆಲೆಸಲಿದೆ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ. ಅಕ್ಷಯ ತೃತೀಯ ದಿನ ಕೆಲವು ನಿರ್ದಿಷ್ಟ ವಸ್ತುಗಳು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಂಡ್ರೆ ಅದು ನಿಮ್ಮ ಜೀವನದಲ್ಲಿ ಬರಲಿರುವ ಸೌಭಾಗ್ಯದ ಮುನ್ಸೂಚನೆ ಆಗಿದೆ. ಹಾಗಾದರೆ ಯಾವ ಯಾವ ವಸ್ತುಗಳು ನಿಮ್ಮ ಕನಸಿನಲ್ಲಿ ಕಂಡ್ರೆ ಆ ದಿನ ನಿಮಗೆ ಶುಭ ಅಂತ ನೋಡೋಣ. ಅಕ್ಷಯ ತೃತೀಯ ದಿನ ನಿಮ್ಮ ಕನಸಿನಲ್ಲಿ ಚಿನ್ನ ಅಥವಾ ಬೆಳ್ಳಿ ಏನಾದರೂ ಕಾಣಿಸ್ಕೊಂಡ್ರೆ ಅದು ಅತ್ಯಂತ ಶುಭ ಸಂಕೇತ. ಇದರ ಅರ್ಥ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತೆ. ಅದಲ್ಲದೆ ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಧನಲಾಭ ಆಗುತ್ತೆ. ನಿಮ್ಮ ಕನಸಿನಲ್ಲಿ ಲಕ್ಷ್ಮೀ ದೇವಿ ಏನಾದರೂ ದರ್ಶನ ಕೊಟ್ಟರೆ, ಅಂದರೆ ನಿಮ್ಮ ಕನಸಿನಲ್ಲಿ ತಾಯಿ ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಏನಾದರೂ ಕಾಣಿಸ್ಕೊಂಡ್ರೆ ನೀವು ಶೀಘ್ರದಲ್ಲಿ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಿ ಎಂದರ್ಥ. ಲಕ್ಷ್ಮೀ ದೇವಿಯ ಕೃಪೆಯಿಂದ ನಿಮ್ಮ ಅದೃಷ್ಟ ದ್ವಿಗುಣ ಆಗುತ್ತೆ. ಜೀವನದಲ್ಲಿ ಸುಖ ಸಂತೋಷ ನೆಲೆಸುತ್ತೆ. ಇನ್ನು ನಿಮ್ಮ ಕನಸಿನಲ್ಲಿ ಕುಬೇರ ದೇವನ ದರ್ಶನವನ್ನು ಪಡ್ಕೊಂಡ್ರೆ ಏನಾಗುತ್ತೆ? ಧನದೇವತೆಯಾದ ಕುಬೇರನು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ನಿಮ್ಮ ಬಡತನ ದೂರ ಆಗುತ್ತೆ, ಶ್ರೀಮಂತಿಕೆ ಒಲೆದು ಬರುತ್ತೆ. ಇದು ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ನಿಮಗೆ ತಂದುಕೊಡುತ್ತೆ. ಅಕ್ಷಯ ತೃತೀಯ ದಿನ ನಿಮ್ಮ ಕನಸಿನಲ್ಲಿ ಕೇವಲ ದೇವರು ಮಾತ್ರ ಅಲ್ಲ, ಪ್ರಕೃತಿಯ ಈ ಅಂಶಗಳು ಕಂಡರೂ ಕೂಡ ಅದೃಷ್ಟನೇ. ಅದೇನೆಂದರೆ ಶುದ್ಧವಾದ ನೀರು. ಶುದ್ಧವಾದ ನೀರು ನಿಮ್ಮ ಕನಸಿನಲ್ಲಿ ಕಂಡ್ರೆ ಜೀವನದಲ್ಲಿ ಶಾಂತಿ ಮತ್ತು ಸಮೃದ್ಧಿಯ ಸಂಕೇತ ಇದು. ಇನ್ನು ನಿಮ್ಮ ಕನಸಿನಲ್ಲಿ ಹೂ ಮತ್ತು ಹಣ್ಣುಗಳೇನಾದರೂ ಬಂದರೆ ಇದು ನಿಮಗೆ ಹೊಸ ಅವಕಾಶಗಳ ಮುನ್ಸೂಚನೆ ಮತ್ತು ಸಂತೋಷದ ಮುನ್ಸೂಚನೆ ಆಗಿರುತ್ತೆ. ನಿಮ್ಮ ಕನಸಿನಲ್ಲಿ ಏನಾದರೂ ಸೂರ್ಯನ ಬೆಳಕನ್ನು ನೋಡಿದರೆ ಇದರಿಂದ ನಿಮಗೆ ಸಮಾಜದಲ್ಲಿ ಗೌರವ ಜಾಸ್ತಿ ಆಗುತ್ತೆ. ಹೊಸ ಚೈತನ್ಯವನ್ನು ಇದು ಸೂಚಿಸುತ್ತೆ.